ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಎಲ್ಲರಿಗೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ನಲ್ಲಿ ಹೊಸದಾಗಿ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಸಪೋರ್ಟ್ ಮಾಡಿ. ಇವತ್ತು ನಾನು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಇದು ಒಂದು ರೀತಿಯ ಲವ್ ಸ್ಟೋರಿಯೂ ಹೌದು. ಹೊಸ ಕಥೆಯ ಹೆಸರು ನೀ ಹಚ್ಚಿದ ಕುಂಕುಮ. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಹಾಗಾದರೆ ನೀ ಹಚ್ಚಿದ ಕುಂಕುಮ ಕಥೆಯ ಮೊದಲ ಸಂಚಿಕೆ ಶುರು ಮಾಡ್ತೀನಿ. ಕತೆ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಒಲ್ಲದ ಮನಕ್ಕೆ ಅನಿವಾರ್ಯತೆಯ ಮದುವೆ. ಕನಸುಗಳ ಒತ್ತಿ ಇಟ್ಟು ನಡುಗುವ ಕೈಗಳಿಂದ ಅವಳ ಹಣೆಗೆ ಹಚ್ಚಿದ ಕುಂಕುಮ ಸ್ಥಿರವಾಗುವುದೇ? ಬಾಳ ದಾರಿಯಲ್ಲಿ ಕತ್ತಲು ಸುರಿದು ಒಲುಮೆಯ ಬೆಳಕು ಮೂಡುವುದೇ? ಮನೆಯೊಳಗೆ ಕಾಲಿಡುತ್ತಲೇ ಎಂದಿನಂತೆ ಪರಾಶರನ ಮೊಗವರಳಲಿಲ್ಲ, ಬದಲಾಗಿ ಮತ್ತಷ್ಟು ಬಿಗಿದುಕೊಂಡಿತು. ತಾಯಿಯ ಕಡೆಗೆ ಉರಿ ಕೋಪದ ನೋಟವ ಬೀರಿ, ಇದೆಲ್ಲ ಏನು ಎಂಬಂತೆ ಶಾಸ್ತ್ರಿಗಳನ್ನು ಮಾತನಾಡಿಸು. ಕಣ್ಣಲ್ಲಿಯೇ ಗದರಿದರು ತಾಯಿ ಸರಿತಾ. ನಮಸ್ಕಾರ ಶಾಸ್ತ್ರಿಗಳೇ, ಹೇಗಿದ್ದೀರಾ? ಎಲ್ಲ ಕ್ಷೇಮವೇ? ಅವು ಮನಸಾರೆ ಬಂದ ಮಾತುಗಳಲ್ಲ ಎಂಬುದು ಪುರಂದರ ಶಾಸ್ತ್ರಿಗಳಿಗೂ ಗೊತ್ತದು. ಆದರೆ ಅದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಆರ್ಥಿಕವಾಗಿ ನಕ್ಕರು. ಎಷ್ಟೆಂದರೂ ತನ್ನ ಬಾಲ್ಯ ಗೆಳೆಯನ ಮಗ. ಅವನ ಮನಸ್ಸು ಅವರಿಗೆ ಚೆನ್ನಾಗಿ ಗೊತ್ತದು. ನಾನು ಚೆನ್ನಾಗಿದ್ದೀನಿ ಮಗು, ನೀನು ತುಂಬ ಸುಸ್ತಾಗಿದೆಯಾ ಅಂತ ನಿನ್ನ ಮುಖ ನೋಡಿದರೆ ತಿಳಿಯುತ್ತೆ. ಹೋಗಿ ಕೈಕಾಲು ತೊಳೆದು ಬಾ, ಮಾತಾಡಬೇಕು ನಿನ್ನ ಜೊತೆ ಎಂದರು ಸಮಾಧಾನದಿಂದ. ಮಾತಾಡಬೇಕು ಅಂದರೆ ಅದು ಖಂಡಿತ ಮದುವೆಯ ವಿಚಾರ ಮಾತ್ರ ಆಗಿರುತ್ತದೆ ಎಂಬುದು ಚೆನ್ನಾಗಿ ಗೊತ್ತು ಅವನಿಗೆ. ಇದೀಗ ಕೋಪ ತಾಯಿಯ ಕಡೆಯಿಂದ ತಂದೆಯ ಕಡೆಗೆ ಹೊರಳಿತು. ಮಗು, ಹಾಗೆ ನೋಡಬೇಡ್ವೋ, ಈ ನಿನ್ನ ಅಪ್ಪಂಗೆ ವಯಸ್ಸಾಗಿದೆ, ಉಸಿರು ನಿಂತು ಹೋದ್ರೆ ಎಂಬ ತಂದೆ ವಿಶ್ವಕರ್ಮರ ಮಾತು ಕೇಳಿ ಮತ್ತಷ್ಟು ಕೆಂಡಮಂಡಲವಾಯಿತು. ಬಿಡ್ತು ಅನ್ನು ವಿಶ್ವ, ಹಾಗೆಲ್ಲ ಹೇಳ್ಬೇಡ. ಹೋಗು ಮಗು, ಹೋಗಿ ಫ್ರೆಶ್ ಆಗಿ ಬಾ ಎಂದ ಶಾಸ್ತ್ರಿಗಳ ಮಾತಿಗೆ ಮತ್ತೆ ಮಾತು ಬೆಳೆಸದೆ ತನ್ನ ಕೋಣೆಗೆ ಹೋದವನು ಅರ್ಧ ಗಂಟೆಯ ನಂತರವೇ ಹೊರಗೆ ಬಂದವನೇ ಅಡುಗೆ ಮನೆ ಹೊಕ್ಕು ಎಲ್ಲರಿಗೂ ತಾನೇ ಕೈಯಾರೆ ಕಾಫಿ ಮಾಡಿ ತಂದಿದ್ದ. ಇಲ್ಲಿಗೆ ಬಂದರೆ ಮಗುವಿನ ಕೈಯ ಕಾಫಿ ಕುಡಿಯದೆ ಹೋದರೆ ಏನೋ ಕಳೆದುಕೊಂಡ ಭಾವ. ಪುರಂದರರು ನಕ್ಕರು. ಅವರ ನಗುವಿನ ಜೊತೆಗೆ ಆಗ ತಾನೇ ಮನೆಯೊಳಗೆ ಕಾಲಿಟ್ಟ ನಿತ್ಯಾಂದರು ಹಾಗೂ ವಿಶಾಲಾಕ್ಷಿ ಕೂಡ ಧ್ವನಿಗೂಡಿಸಿದರು. ನಮ್ಮ ಮನೆಯ ಮಗು ಅವನು ನಮಗೆ ಸ್ಪೆಷಲ್. ತಾಯಿಯ ಹೆಮ್ಮೆಯ ಮಾತದು. ಮಗು ಇದ್ದವನನ್ನು ಮಗು ಮಗು ಅಂತೀರಲ್ಲ, ಏನು ಹೇಳೋದು ನಿಮಗೆ? ನನಗೆ ಮುಜುಗರ ಆಗುತ್ತೆ ಮಗು ಅಂತ ಕರೆದರೆ. ಪ್ಲೀಸ್ ಪರಾಶರ ಅಂತಲೇ ಕರೀರಿ ಎಂದವರು. ಮುಖ ಸೊಟ್ಟಗೆ ಮಾಡಿ ಕೈ ಮುಗಿದು ಬಿಟ್ಟ. ಬಾಲ್ಯದಿಂದಲೂ ನಿನ್ನನ್ನು ಹಾಗೆ ಕರೆದು ರೂಢಿ. ಈಗ ಅದನ್ನು ಬದಲಾಯಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಕಣೋ. ಅಪ್ಪ ಅಮ್ಮನ ಅಜ್ಜ ಅಜ್ಜಿಯ ಮುದ್ದಿನ ಮಗು ನೀನು. ನಾವಂತೂ ನಿನ್ನ ಹಾಗೆಯೇ ಕರೆಯೋದು. ನಿನಗೆ ಮಗು ಆದರೆ ನೀನು ನಮಗೆ ಮಗುವೆ. ವಿಶಾಲಾಕ್ಷಿ ಹೇಳಿದರೆ ಹೌದು ಎಂದು ಎಲ್ಲರೂ ಧ್ವನಿಗೂಡಿಸಿದರು. ನಿಮ್ಮೆಲ್ಲರಿಗೂ ದೊಡ್ಡ ನಮಸ್ಕಾರ. ಎಲ್ಲಿ ನನ್ನ ಮಗನನ್ನು ಅರಸಿತ್ತು ಕಂಗಳು. ಅವನಿಗೆ ಐಸ್ ಕ್ರೀಮ್ ಬೇಕಂತೆ. ಚಿಕ್ಕಪ್ಪನ ಜೊತೆಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ದಾನೆ. ಅವನು ಬರೋದ್ರೊಳಗಡೆ ನಮ್ಮ ಮಾತುಕತೆ ಮುಗಿಸೋಣ ಎಂದರು ನಿತ್ಯಾನಂದರು. ತಾತ, ದಯವಿಟ್ಟು ಈ ಮಾತನ್ನು ಇಲ್ಲಿಗೆ ನಿಲ್ಲಿಸೋಣ. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಮದುವೆಯಾಗಿ ಹೆಂಡತಿ ಹೋದ ಮೇಲೆ ಮಗನೇ ನನ್ನ ಸರ್ವಸ್ವ. ಅದು ಬಿಟ್ಟರೆ ನನಗೆ ಬೇರೆ ಪ್ರಪಂಚ ಇಲ್ಲ. ನನ್ನ ಪ್ರೀತಿ ಕಾಳಜಿ ಎಲ್ಲ ಕೇವಲ ನನ್ನ ಮಗನಿಗೆ ಮಾತ್ರ ಸೀಮಿತ ಆಗಬೇಕು. ಅದು ಬಿಟ್ಟು ಈಗ ಮತ್ತೊಂದು ಮದುವೆ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ನನ್ನ ಮನಸ್ಸು ಮರು ಮದುವೆಗೆ ಒಪ್ಪಲ್ಲ ತಾತ. ಅರ್ಥ ಮಾಡ್ಕೊಳ್ಳಿ. ಬರುವ ಹೆಣ್ಣು ನನ್ನ ಮಗನಿಗೆ ಮಲತಾಯಿಯಾಗಿ ಬರೋದು ನನಗೆ ಚೂರು ಇಷ್ಟ ಇಲ್ಲ. ನಾನೇ ಅವನಿಗೆ ಅಪ್ಪ ಅಮ್ಮ ಎಲ್ಲ. ಗಂಭೀರವಾಗಂದ. ಹಾಗೆಲ್ಲ ಹೇಳ್ಬೇಡ ಮಗು. ನಿನಗಿನ್ನೂ ಕೇವಲ 30 ವಯಸ್ಸು. ಜೀವನದಲ್ಲಿ ನೋಡೋದು ಅನುಭವಿಸೋದು ತುಂಬ ಇದೆ. ಮತ್ತೊಂದು ಮದುವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ದೊರೆ ಎಂದರು ಪುರಂದರ. ಒಮ್ಮೆ ಅವರನ್ನು ನೋಡಿದ. ಇದೊಂದು ವಿಷಯದಲ್ಲಿ ನನ್ನ ಜೀವನಕ್ಕೆ ಪ್ರವೇಶಿಸಿದಾಗ ಪುರಂದರ ಮೇಲೂ ಅವನ ಕೋಪ ಅರಿಯಬಿಡುವವನು. ಸರಿಯಾಗಾದರೆ ನಿಮ್ಮ ಮಗಳನ್ನೇ ಮದುವೆ ಮಾಡಿಕೊಡ್ತೀರಾ
ಹೇಗೂ ನನ್ನ ಜೊತೆ ತುಂಬ ಒಡನಾಟ ಅವಳಿಗೆ. ಕಾಲೇಜಿನಲ್ಲಿಯೂ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ಇರ್ತಾಳೆ. ನನಗೆ ಅವಳೇ ಓಕೆ ಎಂದು ಅವರನ್ನು ನೋಡುತ್ತಾ ಒಮ್ಮೆ ತಡವರಿಸಿದವರು ಗೆಳೆಯನ ಮಗ ನೋಡಿದರು. ನಂತರ, ನನ್ನ ಮಗಳಿಗೆ ಇನ್ನು 17 ವರ್ಷ ಕಣೋ. ಇಲ್ಲ ಅಂದಿದ್ರೆ ಖಂಡಿತ ನಿನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ವಯಸ್ಸಿನ ಅಂತರ ತುಂಬ ಆಗುತ್ತೆ. ಹೆಚ್ಚಾಗಿ ಅವಳಿನ್ನು ಚಿಕ್ಕವಳು. ಅದೇಗೆ ಮದುವೆ ಮಾಡಿಕೊಡಲಿ ಹೇಳು ಎಂದರು ಅವನನ್ನೇ ನೋಡುತ್ತಾ. ಅವರ ಮಾತಲ್ಲಿ ಯಾವುದೇ ಮುಚ್ಚುಮರೆ ಇರಲಿಲ್ಲ. ಅಷ್ಟಕ್ಕೂ ಪರಾಶರರು ಎಂದರೆ ಅವರಿಗೆ ಬಹಳ ಇಷ್ಟ. ಇದು ಶುದ್ಧ ಸುಳ್ಳು. ಮದುವೆಯಾಗಿ ಮಗುವಿರುವ ಗಂಡಿಗೆ ಯಾರು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಇಷ್ಟಪಡಲ್ಲ ಎಂಬುದು ವಾಸ್ತವ. ನೀವು ಅಷ್ಟೇ. ನನಗೆ 2ನೆಯ ಮದುವೆ. ಹೆಚ್ಚಾಗಿ ನನಗೆ ಮಗ ಇದ್ದಾನೆ ಎಂಬ ಕಾರಣಕ್ಕೆ ನಿಮ್ಮ ಮಗಳನ್ನು ನನಗೆ ಕೊಡಲು ಒಪ್ಪುತ್ತಿಲ್ಲ. ನಿನ್ನ ಮಗಳದ್ದು ಸಣ್ಣ ವಯಸ್ಸು ಎಂಬುದು ಕೇವಲ ಒಂದು ಕಾರಣ ಅಷ್ಟೇ. ಆದರೆ ನಿಜವೇ ಬೇರೆ ಅಲ್ಲವ ಶಾಸ್ತ್ರಿಗಳೇ. ಈಗಿನ ಕಾಲದಲ್ಲಿ ಮೊದಲ ಮದುವೆಗೆ ಹೆಣ್ಣು ಸಿಗಲ್ಲ, ಇನ್ನು 2ನ ಮದುವೆಗೆ ಸಿಗುತ್ತಾ? ದಯವಿಟ್ಟು ನನ್ನ ಪಡಿಗೆ ನನ್ನ ಬಿಟ್ಟು ಬಿಡಿ. ಇದೇ ಕೊನೆ. ಇನ್ಯಾವತ್ತೂ ಮದುವೆಯ ಮಾತುಕತೆ ಬೇಡ. ಈ ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜಿ, ತಾತ, ದಯವಿಟ್ಟು ನನಗೆ ಮತ್ತೊಂದು ಮದುವೆ ಬೇಡ. ಇಂತಹ ಅಸಂಬದ್ಧ ಮಾತನಾಡಬೇಡವೋ. ಅದು ಶಾಸ್ತ್ರಿಗಳು, ನಿಮ್ಮಪ್ಪನ ಗೆಳೆಯ ಎಂಬುದನ್ನು ಮರೆಯಬೇಡ. ಅಣ್ಣ ಅಣ್ಣ ಎಂದು ನಿನ್ನ ಹಿಂದೆ ಸುತ್ತುವ ಹುಡುಗಿಯ ಬಗ್ಗೆ ಇದೆಂತಹ ಮಾತು ಕಣೋ ನಿನ್ನದು. ಈಗ ನಿನಗೆ ಸಂಗಾತಿಯಾಗಿ ಬೇಡದೇ ಇರಬಹುದು, ಆದರೆ ಮುಂದೊಂದು ದಿನ ನೀನು ಒಂಟಿಯಾದಾಗ ಅಪ್ಪ ಅಮ್ಮ ಹೇಳಿದ ಹಾಗೆ ಮದುವೆ ಆಗಬೇಕಿತ್ತು ಅಂತ ಅನಿಸುತ್ತದಲ್ಲ, ಆಗ ನಿನಗೆ ಅರ್ಥ ಆಗುತ್ತೆ. ಅಷ್ಟಕ್ಕೂ ನಿನಗೆ ಹೆಂಡತಿ ಬೇಕಿಲ್ಲದಿರಬಹುದು, ಆದರೆ ನಿನ್ನ ಮಗುನ ಹೀಗೆ ತಾಯಿಯ ಪ್ರೀತಿಯನ್ನು ಪಡೆಯದೆ ಬೆಳೆಯಬೇಕಾ? ಪಾರ್ಕಿನಲ್ಲಿ ಮಕ್ಕಳು ಅವರವರ ಅಮ್ಮನ ಜೊತೆ ಬಂದರೆ ಇವನ ಮಗ ಹೀಗಾಗುತ್ತೆ ಗೊತ್ತಾ. ಇವತ್ತು ಹೋಗಿದ್ವಿ ನಾವು. ನನಗೂ ಅಮ್ಮ ಬೇಕು ಅಜ್ಜಿ, ತಂದು ಕೊಡು ಎಂದರೆ ಹೇಗೆ ತಂದು ಕೊಡುವುದು ಹೇಳು? ನೀನು ಒಪ್ಪಿದರೆ ಎಲ್ಲವೂ ಸಾಧ್ಯ ಮಗು. ಎಷ್ಟು ಜನ 2ನೇ ಮದುವೆಯಾಗಿ ಸುಖವಾಗಿಲ್ಲ ಹೇಳು? ಹಠ ಬಿಟ್ಟು ನೋಡು, ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ. ಸರಿತಾ ಹೇಳಿ ಮುಗಿಸುವ ಹೊತ್ತಲ್ಲಿ ಪುಲಕೇಶಿಯ ಜೊತೆ ಬಂದ ಆರ್ಯನ್ ಬಂದೊಡನೆ ಡ್ಯಾಡಿ ಎಂದು ಅಪ್ಪನ ಮಡಿಲೇರಿ ತಾನು ತಿಂದ ಐಸ್ ಕ್ರೀಮ್ ಬಗ್ಗೆ ಬಣ್ಣಿಸತೊಡಗಿದ್ದ. ಅವನ ಮಾತು ಕೇಳುತ್ತಾ ಪರಾಶರನ ಕೋಪ ಇಳಿದಿತ್ತು. ಜಾಸ್ತಿ ಐಸ್ ಕ್ರೀಮ್ ತಿಂದರೆ ನಿನ್ನ ಹಲ್ಲು ಅಜ್ಜಿಯ ಹಲ್ಲಿನ ಆಗಾಗುತ್ತೆ. ಬಾ, ನಾವು ಕೋಣೆಗೆ ಹೋಗೋಣ ಎಂದು ಎದ್ದು ನಡೆದಿದ್ದ. ಅಲ್ಲಿಂದ ತಪ್ಪಿಸಿಕೊಂಡರೆ ಸಾಕಿತ್ತು ಅವನಿಗೆ. ಇದೊಂದು ತುಂಬು ಕುಟುಂಬ. ನಿತ್ಯಾನಂದ ಹಾಗೂ ವಿಶಾಲಾಕ್ಷಿ ಆ ಮನೆಯ ಹಿರಿ ಜೀವಗಳು. ಈ ದಂಪತಿಗಳಿಗೆ 3 ಮಕ್ಕಳು: ವಿಶ್ವಕರ್ಮ, ಅರುಂಧತಿ ಹಾಗೂ ವಸುಮತಿ. ವಿಶ್ವಕರ್ಮರ ಹೆಂಡತಿ ಸರಿತಾ. ವಿಶ್ವಕರ್ಮ ಹಾಗೂ ಸರಿತಾ ದಂಪತಿಗಳಿಗೆ 2 ಗಂಡು ಮಕ್ಕಳು. ಮೊದಲನೆಯವನು ಪರಾಶರ, 2ನೇಯವನು ಪುಲಕೇಶಿ. ಪರಾಶರ ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಪರಾಶರನಿಗೆ ಮದುವೆಯಾಗಿ ಈಗಾಗಲೇ 3 ವರ್ಷದ ಮಗನಿದ್ದಾನೆ. ಅವನ ಹೆಂಡತಿ ಮಗು ಹುಟ್ಟಿದಾಗಲೇ ತೀರಿಕೊಂಡಿದ್ದಾಳೆ. ಅವನಿಗೆ ಮದುವೆ ಮಾಡಬೇಕು ಎಂದು ಅವನ ಅಜ್ಜಿ, ತಾತ ಹಾಗೂ ತಂದೆ ತಾಯಿ ಎಲ್ಲರೂ ಶತ ಪ್ರಯತ್ನ ಮಾಡುತ್ತಿದ್ದರು ಕೂಡ ಇವನು ಮಾತ್ರ ಇನ್ನೊಂದು ಮದುವೆಗೆ ಒಪ್ಪುತ್ತಿಲ್ಲ. ಅಮ್ಮ, ನನಗೆ ಈಗಲೇ ಮದುವೆ ಬೇಡಮ್ಮ, ಪ್ಲೀಸ್, ನಾನಿನ್ನೂ ಓದಬೇಕು. ಅಳುವುದು ಬಿಟ್ಟು ಬೇರೆ ದಾರಿ ಇಲ್ಲ ಅವಳಿಗೆ. ಅವಳು ಅಂಬರ. ಮದುವೆ ಆದಮೇಲೂ ಓದಬಹುದು, ಈಗೆಲ್ಲ ಓದಿಸ್ತಾರೆ, ಅರ್ಥ ಮಾಡ್ಕೋ. ಪಕ್ಕದ ಬೀದಿಯಲ್ಲಿ ವೆಂಕಟರಾಮಯ್ಯ ಬಂದಿದ್ರು. ಅವರ ಬಳಿ ತುಂಬ ಹುಡುಗರ ಜಾತಕ ಇದೆಯಂತೆ. ಒಳ್ಳೆಯ ಸಂಬಂಧ ಹುಡುಕಿ ಕೊಡ್ತೀನಿ ಅಂದರು. ಹೇಳು, ನಿಂಗೆ ಎಂತಹ ಹುಡುಗ ಬೇಕು? ಹಳ್ಳಿಯಲ್ಲಿರುವವನೋ ಅಥವಾ ಪೇಟೆಯವನೋ? ನಿನಗೊಪ್ಪುವ ಹುಡುಗನ ಜೊತೆ ನಿನ್ನ ಮದುವೆ ನಡೆಯುತ್ತೆ. ಅಪ್ಪಿ, ಇಂದಿರಾ ಮಗಳ ಮದುವೆಗೆ ಸಿದ್ಧವಾಗಿ ನಿಂತಿದ್ದಾರೆ. ವೆಂಕಟರಾಮಯ್ಯ ಇಂದಿನ ದಿನ ಬಂದು ತಲೆ ತಿಂದು ಹೋಗಿದ್ದು ನಿಜ. ನೋಡಲು ಮುದ್ದಾಗಿ ಗೊಂಬೆಯಂತಿರುವ ಹೆಣ್ಣನ್ನು ಹುಡುಕಿಕೊಟ್ಟರೆ ಅವರಿಗೂ ಡಬಲ್ ಕಮಿಷನ್. ದಲ್ಲಾಳಿಗಳು ಎಂದರೆ ಹಾಗೆಯಲ್ಲವಾ? ಮದುವೆಗೆ ಸಾಧಿಸೋದು ಏನಿದೆ ಅಮ್ಮ? ಅಷ್ಟಕ್ಕೂ ನೀನೇನು ಸಾಧಿಸಿದೆ ಮದುವೆಯಾಗಿ?
ಅಪ್ಪ ಕೊಟ್ಟ ಚಿತ್ರಹಿಂಸೆ ಒಂದಾ ಎರಡಾ ಮರೆತು ಹೋಯ್ತಾ? ನಿಂಗೆ 2 ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೆ ನೀನು. ಆಗ ನಿನ್ನ ಜೊತೆ ಯಾರು ಇದ್ರು? ಆ ನಿನ್ನ ಗಂಡ ನಡು ನೀರಿನಲ್ಲಿ ನಿನ್ನನ್ನು ಬಿಟ್ಟು ಇನ್ನೊಬ್ಬಳನ್ನು ಕಟ್ಟಿಕೊಂಡು ನಮ್ಮನ್ನು ಬಿಟ್ಟು ಹೊರಟ. ಅಂಥದ್ದರಲ್ಲಿ ನನಗೆ ಮದುವೆ ಮಾಡೋಕೆ ಅಂತಹ ಅರ್ಜೆಂಟ ನಿಂಗೆ? ಅಮ್ಮ, ನನಗೆ ಅಂತ ಇರೋದು ನೀನೊಬ್ಳೆ. ನನ್ನ ಕನಸು ಏನು ಗೊತ್ತಾ? ಚೆನ್ನಾಗಿ ಓದಿ ಕೆಲಸ ಮಾಡಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ನನ್ನ ಆಸೆಯಂತೆ ಮದುವೆ ಆಗಬಹುದು. ಇದೆಲ್ಲ ಬಿಟ್ಟು ಹೀಗೆ ನಿಂತ ಕಾಲಲ್ಲೇ ಮದುವೆ ಆಗು ಅಂತ ಒತ್ತಾಯ ಮಾಡಿದರೆ ನಾನೇನು ಮಾಡಲಿ ಅಮ್ಮ? ಅದು ಇಷ್ಟು ಬೇಗ? ನನಗಿನ್ನು 21 ವರ್ಷ. ಈ ವರ್ಷ ಓದಿದರೆ ಪದವಿ ಮುಗಿಯುತ್ತದೆ. ಆಮೇಲೆ ಎಲ್ಲಾದರೂ ಕೆಲಸ ಹುಡುಕಿಕೊಂಡು ಕೆಲಸ ಮಾಡ್ತೀನಿ, ಓದ್ಕೋತೀನಿ. ನಿಂಗೆ ಖಂಡಿತ ಭಾರ ಆಗಲ್ಲ ಅಮ್ಮ. ಪ್ಲೀಸ್, ಇಷ್ಟು ಬೇಗ ಮದುವೆ ಬೇಡ. ಇನ್ನೊಂದೆರಡು ವರ್ಷ ಅಮ್ಮ. ಆಮೇಲೆ ಖಂಡಿತ ನಾನು ಮದುವೆ ಆಗ್ತೀನಿ. ಅರ್ಥ ಮಾಡ್ಕೋ. ಒಂದು ವೇಳೆ ಮುಂದೆ ಬರುವ ಹುಡುಗನ ಮನೆಯವರು ಅಪ್ಪ ಎಲ್ಲಿ ಎಂದು ಕೇಳಿದರೆ ಏನು ಹೇಳ್ತೀಯಾ? ಅಪ್ಪನ ಹೆಸರು ಹೇಳ್ತೀಯಾ ಅಥವಾ ಅವರು ಸತ್ತು ಹೋಗಿದ್ದಾರೆ ಎಂದು ಸುಳ್ಳು ಹೇಳ್ತೀಯಾ ಎಂದಳು. ಅವಳ ಮಾತು ಕೇಳಿದ ಇಂದಿರಾಗೆ ಕೋಪ ಬಂದರೂ ತಡೆದುಕೊಂಡರು. ಅಷ್ಟಕ್ಕೂ ಮಗಳು ಹೇಳಿದ್ದು ಸುಳ್ಳಲ್ಲ, ಅಪ್ಪಟ ಸತ್ಯ. ಅಷ್ಟಕ್ಕೂ ಅವಳ ಗಂಡ ಸದಾಶಿವ ಎಲ್ಲಿದ್ದಾನೆ ಎಂಬುದು ಅವಳಿಗೆ ಗೊತ್ತಿದ್ದರೆ ತಾನೇ ಜೀವನ ಪೂರ್ತಿ ಜೊತೆಗಿರುತ್ತೇನೆ ಎಂದು ನಂಬಿಸಿ ಮದುವೆಯಾದವನು ಅರ್ಧ ದಾರಿಯಲ್ಲಿ ಇಂದಿರಾಳನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದ. ಆಗ ಅಂಬಾರಾಗೆ 6 ವರ್ಷ. ಹಾಗಾಗಿ ಅವಳಿಗೆ ತಂದೆಯೆಂದರಾಗದು. ಅವಳ ಪ್ರಪಂಚ ಏನಿದ್ದರೂ ತಾಯಿಯೊಬ್ಬಳೆ. ಹಾಗೂ ಈಗ ಹೊಸತಾಗಿ ಸೇರಿಕೊಂಡ ಅವನು ಮತ್ತೆ ಮಗಳ ಮೇಲೆ ರೇಗಲಿಲ್ಲ. ಮೌನ ತಾಳಿದರು. ಅಮ್ಮ, ಕ್ಷಮಿಸು. ಏನು ಹೇಳುವ ಬರದಲ್ಲಿ ನಿನ್ನ ಮನಸ್ಸಿಗೆ ನೋವು ಕೊಟ್ಟೆ. ಇನ್ಯಾವತ್ತೂ ಅಪ್ಪನ ವಿಷಯ ತೆಗೆದು ಮಾತನಾಡಲ್ಲ, ಪ್ರಾಮಿಸ್. ತಾಯಿಯ ನೋವು ಅರ್ಥವಾದವಳು ಅವರನ್ನು ತಬ್ಬಿ ಹೇಳಿದಳು. ನನಗೆ ನಿನ್ನ ಮದುವೆ ಮಾಡಿದರೆ ಸಮಾಧಾನ ಅಪ್ಪಿ. ನಾನು ಎಂದಲ್ಲ, ಪ್ರತಿ ಹೆತ್ತವರ ಆಸೆ ಹೆಣ್ಣು ಮಗಳನ್ನು ತಕ್ಕ ಗಂಡಿನ ಕೈಯಲ್ಲಿಡುವುದು. ಅದಕ್ಕೆ ನಾನು ಹೊರತಾಗಿಲ್ಲ. ಅಮ್ಮ, ಈಗ ಫೈನಲ್ ಇಯರ್, ಇದೊಂದು ವರ್ಷ ಮುಗಿಯಲಿ, ನಂತರ ನೋಡೋಣ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸಂತೆ. ನಾನು ಇಷ್ಟು ವರ್ಷ ಒಂಟಿಯಾಗಿ ಬದುಕಿರುವೆ. ಒಂಟಿ ಹೆಣ್ಣು ತಪ್ಪು ಮಾಡದೇ ಇದ್ದರೂ ಎಂತೆಂತಹ ಮಾತು ಕೇಳಿಕೊಳ್ಳಬೇಕು ಎಂಬುದು ನನಗೆ ಗೊತ್ತು. ನಿನ್ನ ವಿಚಾರದಲ್ಲಿ ಹಾಗಾಗೋದು ನನಗಿಷ್ಟ ಇಲ್ಲ. ಈಗ ಅಮ್ಮನ ಮಾತಿನ ಎಳೆಯ ಬೀರು ಸಿಕ್ಕಿತು ಅಂಬರಾಗೆ. ಯಾರು ಏನಂದ್ರು ನನ್ನ ಬಗ್ಗೆ? ಗಂಭೀರ ಧ್ವನಿಯಲ್ಲಿ ಕೇಳಿದಳು. ನೀನು ಯಾರೋ ಹುಡುಗನ ಜೊತೆ ಓಡಾಡುತ್ತೀಯಂತೆ. ನಿಧಾನ ಹೇಳಿದರು. ಹುಡುಗಿಯರ ಜೊತೆಗೂ ಓಡಾಡ್ತೀನಿ, ಅದಕ್ಕೇನೀಗ? ತಟ್ಟನೆ ಅಂದಳು. ಹುಡುಗನಿಗೂ ಹುಡುಗಿಗೂ ವ್ಯತ್ಯಾಸ ಇದೆ ಕಣೆ. ಸ್ನೇಹಕ್ಕೆ ಹುಡುಗ ಹುಡುಗಿ ಎಂಬ ಭೇದವಿಲ್ಲ ಅಮ್ಮ. ಹಾಗಾದರೆ ನೀನು ಮೈಸೂರನ್ನು ಬಿಟ್ಟು ಮಂಗಳೂರಿಗೆ ಬರಲು ಕಾರಣವೇನು? ಅಲ್ಲೇನು ಕಾಲೇಜಿಗೆ ಬರವಿತ್ತೆ? ಒಮ್ಮೆ ತಾಯಿಯ ಮೊಗ ದಿಟ್ಟಿಸಿದಳು. ಹೇಳಲೇ ಅವನಿಗಾಗಿ ಅಷ್ಟು ದೂರ ಹೋಗಿದ್ದು ಎಂದು. ಆದರೆ ಏನೆಂದು ಹೇಳಲಿ? 2 ವರ್ಷದಿಂದ ಅವನ ವಿಷಯದಲ್ಲಿ ನಾನು ನಿಂತಲ್ಲೇ ನಿಂತಿರುವೆ ಎಂದು. ಇಲ್ಲ, ಹೇಳಿದರೆ ಅಮ್ಮ ಇಲ್ಲಿಂದ ನನಗೆ ಗೇಟ್ ಪಾಸ್ ಕೊಡ್ತಾಳೆ ಎಂದು ಯೋಚಿಸಿದವಳು ಕಣ್ಣ ಮುಂದೆ ಅವನ ಮುದ್ದು ಮುಗ ಹಾದು ಹೋಗಿತ್ತು. ಮುಂದುವರೆಯುವುದು ಹೊಸ ಕತೆ. ನಿಮ್ಮ ಪ್ರೋತ್ಸಾಹ ಸಿಕ್ಕುವುದಿಲ್ಲವೇ? ಓದಿ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.